ಸೊ ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿದ್ದೀವಿ NSUI ವತಿಯಿಂದ, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಕೀರ್ತಿ ಗಣೇಶ್ ವತಿ ಅವರ ಇನ್ಚಾರ್ಜಿಂದ. ಸೊ ಇವತ್ತು ಎಲ್ಲ ಸ್ಟೂಡೆಂಟ್ಸ್ಗಾಗಿರೋ ಅನ್ಯಾಯ, ದೌರ್ಜನ್ಯ ಎಲ್ಲ ಪರ ನಾವು ಅದರ ವಿರುದ್ಧ ಧ್ವನಿ ಎತ್ತಕ್ಕಂತ ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದೀವಿ. ಮತ್ತು ನಾವು ಈ ಧ್ವನಿಯನ್ನು ಧರ್ಮೇಂದ್ರ ಪ್ರಧಾನ್ವರೆಗೂ ತಲುಪಿಸ್ತೀವಿ. ಅವರು ರಿಸೈನ್ ಮಾಡಲೇಬೇಕು. ಅವರಿಂದಾಗಿ 18 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ. ಸೊ ಅದಕ್ಕಿಂತ ಜಾಸ್ತಿ ಜನನೂ ಕೌಂಟ್ ಇದೆ. ಸೊ ಅವರು ಹೊಣೆ ಎತ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಹೊಣೆ ಎತ್ಕೊತಾರೆ? ಅವರು ಮತ್ತು ನಮ್ಮ PM ಲೀಕ್ ಆಗಿರೋದು ಸರ್ಕಾರದ ಪಾತ್ರ ಇದೆ ಅಂತ ಹೇಳ್ತೀರಾ ಕೇಂದ್ರದ್ದು? ಹೌದು ಮೇಡಮ್, ಸರ್ಕಾರದ ಪಾತ್ರ ಇದ್ದೇ ಇರುತ್ತೆ. ಯಾಕೆ ಹೇಳಿ, ಅಷ್ಟು 24 ಲಕ್ಷ ಜನ ನೀಟ್ ಬರೀತಾ ಇರಬೇಕಾದ್ರೆ ಸರ್ಕಾರ ಏನು ಮಾಡ್ತಾ ಇರುತ್ತೆ? ಅವರು ಹೊಣೆಗಾರಿಕೆ ತೊಗೊಳ್ಳೇಬೇಕು ತಾನೆ. 24 ಲಕ್ಷ ಜನ ಬರೀತಾ ಇದ್ದಾರೆ, 18 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಹೊಣೆಗಾರಿಕೆ ಅವರೇ ಆಗ್ತಾರೆ. ಇನ್ಯಾರು ಆಗ್ತಾರೆ? ಸರ್ಕಾರನೇ ಆಗುತ್ತೆ ಹೊಣೆಗಾರಿಕೆ. ಅದರಲ್ಲೂ ಎಜುಕೇಷನ್ ಮಿನಿಸ್ಟರ್ ಆದ ಧರ್ಮೇಂದ್ರ ಪ್ರಧಾನ್ ಅವರೇ ಹೊಣೆಗಾರಿಕೆ ತೊಗೊಳ್ಬೇಕಾಗಿದೆ ಮತ್ತು ಅವರೇ ರಿಸೈನ್ ಮಾಡಬೇಕಾಗಿದೆ. ಈಗ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಸರ್ಕಾರದ್ದೇ ಎಲ್ಲ ತಪ್ಪು ಅಂತ ಹೇಳ್ತಿದ್ದೀನಿ. ಈಗ ನೀಟು ಬಡವ್ರ ಮಕ್ಕಳು ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೆಲ್ಲ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಅವರು ಏನೋ ಬರೆಯೋಣ ಅಂತ ಅಟ್ಲೀಸ್ಟ್ ಅಷ್ಟು ಚೆನ್ನಾಗಿ ಓದಿ ಇದೆಲ್ಲ ಮಾಡಿರ್ತಾರೆ. ಅದು ಇದು ಮಾಡ್ಕೊಂಡು ಮುಂದಿರೋದ್ರಿಂದ ಇವರೆಲ್ಲ ಸರ್ಕಾರ ಈ ಥರ ಮಾಡಿದ್ರೆ ತುಂಬ ಇದು ಮಕ್ಕಳ ಮೇಲೆ ಜಾಸ್ತಿ ದೌರ್ಜನ್ಯ ಆಗ್ತಿದೆ ಸರ್ಕಾರದಿಂದ. ಅದಕ್ಕಾಗಿ ಈಗ ನೀಟ್ ಬದಲು CET ಈಗ ಇದನ್ನು ಮಾಡ್ತಾರಲ್ಲ, CET ಥರನೇ ಮಾಡ್ಬೋದಲ್ಲ ಅಂತ ಈ ಸರ್ಕಾರ.